ವಿದೇಶಿ ಕಂಪನಿ ತುಂಬ ಕಂಪನಿಗಳು ಉಂಟು, ನಾವು ಲೀಸ್ಟ್ ಬೇಕಾದರೆ ಮತ್ತೆ ಕೊಡ್ತೇವೆ ನಿಮಗೆ. ಅಗರಬತ್ತಿ, ಆ ಅಗರಬತ್ತಿಯಲ್ಲಿ ಸ್ಲಾಟರ್ ಹೌಸಲ್ಲಿ ಉಳಿದಂಥ ನೀವು ರಿಸರ್ಚ್ ಮಾಡಬೇಕಾದ್ರೆ ನಾನು ಹೇಳೋದು ಸುಳ್ಳಾದರೆ ಅದರಲ್ಲಿ ಬರುವಂಥ ಇದು ರಕ್ತದ ಏನದನ್ನೆಲ್ಲ ಅವರು ಒಂಥರ ಕೆಮಿಕಲ್ ಪ್ರೋಸೆಸ್ ಮಾಡಿ ಹೇಗೆ ಲಡ್ಡುವಲ್ಲಿ ಬಳಸಿದರು ತಿರುಪತಿ ಲಡ್ಡುವಲ್ಲಿ, ಅದೇ ರೀತಿ ನಮ್ಮ ಚಾಯಲ್ಲಿ ಅಗರಬತ್ತಿಯಲ್ಲಿ ಬೇರೆ ಬೇರೆ ಹೇಗೆ ಅವರು ನಮ್ಮನ್ನು ಮತಭ್ರಷ್ಟ ಮಾಡಬೇಕು ಹಾಗೆ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಷಡ್ಯಂತ್ರ, ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕೆ ಅಗರಬತ್ತಿಯ ಬದಲು ಧೂಪಬತ್ತಿ ತೆಗೆದು ತೋರಿಸಿ. ಇದು ಧೂಪಬತ್ತಿ ಶಾಸ್ತ್ರ ಹೇಳ್ತದೆ, ಅಗರಬತ್ತಿ ಸಮರ್ಪಯಾಮಿ ಅಂತ ಹೇಳಿಲ್ಲ, ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ ಅಂತ. ಇದು ಧೂಪಲ್ಲಿ ಹಾಕಿರುವಂಥ ವಸ್ತುಗಳಿಗೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ, ಅದು ರೈತರನ್ನು ಬೆಳೆಯಬಹುದು, ತುಂಬ ವ್ಯಾಪಾರ ಆಗ್ತದೆ. ಇಂಥ ವಸ್ತುಗಳನ್ನೇ ನೀವು ಬಳಸಿ, ಒಂದು ಸ್ವಲ್ಪ ಹಣ ಜಾಸ್ತಿ ಹಾಕ್ಬೋದು, ನೀವು ಮನೆಯಲ್ಲಿ ಮಾಡ್ಬೋದು, ಕೆಲವು ರೈತರಿಂದ ಗೋಮಯ ತಗೊಂಡು ಅದನ್ನು ಮಾಡ್ಬೋದು. ಹಾಗೆ ಇದರ ಬಿಸ್ನೆಸ್ 48,000 ಕೋಟಿ ರೂಪಾಯಿ ಪರ್ ಇಯರ್. 48,000 ಕೋಟಿ, ಅರ್ಥ ಆಯ್ತಲ್ವಾ? ಅಗರಬತ್ತಿ ಬಿಸ್ನೆಸ್. ಬಿದಿರಿನ ಕಡ್ಡಿ ಬರುವುದು ಚೈನಾದಿಂದ, ಹೆಚ್ಚಿನವರಿಗೆ ಗೊತ್ತಿರಲಿಕ್ಕೆ ಇಲ್ಲ. ನೀವು ಅಗರಬತ್ತಿ ಆಗೋದು ಮೈಸೂರಲ್ಲಿ ಆದರೂ ಅದು ಬರುವುದು ಚೈನಾದಿಂದ. ಇಲ್ಲಿ ಎಲ್ಲೂ ಬಿದಿರಿಲ್ಲ, ಬಿದಿರಿನ ಕಡ್ಡಿ ಮಾತ್ರ ಅಗರಬತ್ತಿಗೆ. ಬಿದಿರನ್ನು ಮನೆಯಲ್ಲಿ ಉರಿಸಬಾರ್ದಂತೆ. ನಮ್ಮ ಧರ್ಮದ ಮೂಲವನ್ನು ನಾವು ಮರೆತಿದ್ದೇವೆ, ಅದಕ್ಕೋಸ್ಕರ ಈ ಪರಿಸ್ಥಿತಿ.